ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗಿರೀಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದ್ರೆ ಸಾಯಿಬಾಬಾಂದು 3ನೇ ವಾರ ಮತ್ತು ಇವತ್ತು ಅಮಾವಾಸ್ಯೆನೂ ಬಂದೈತಿ. ಸೊ ನಾನು ಇದನ್ನು ವ್ಲಾಗ್ನ ಮಾರ್ನಿಂಗಿಂತನೇ ಸ್ಟಾರ್ಟ್ ಮಾಡಂತೀನಿ. ನೋಡೋಂಬರ್ರಿ ಇವತ್ತಿಂದ ಡೇ ನಮ್ದು ಹೆಂಗೆ ಹೋಗುತ್ತಂತ ಹೇಳಿ. ಬಾಬಾಂದು ದರ್ಶನ ಭಾಳ ಚಲೋ ಆಯ್ತು. ಅಷ್ಟು ಗದ್ದಲ ಇದ್ದಿದ್ದಿಲ್ಲ ಇವತ್ತು. ಆಲ್ರೆಡಿ ಟೈಮ್ ಆಗಿಬಿಟ್ಟತ್ತೆ. ನಾವು ಹೋಗಾಕ ಮನೆಗೆ ಹೋಗಿ ಭೀಮ್ನ ಅಮಾವಾಸ್ಯೆ ಸ್ಟಾರ್ಟ್ ಮಾಡಬೇಕು. ಗುರುವಾರದ ನೆಕ್ಸ್ಟ್ ಡೇನ ಶುಕ್ರವಾರ, ಹಾಗಾಗಿ ನಾ ಈ ವಿಡಿಯೋನ ಕಂಟಿನ್ಯೂ ಮಾಡಂತೀನಿ. ಇದು ನಮ್ಮ ಮನೆದ ಶುಕ್ರವಾರ ಪೂಜೆ. ಇವತ್ತು ಮಮ್ಮಿ ಮನೆಯೊಳಗೆ ಶುಕ್ರವಾರದ ವ್ರತ ಮಾಡಬೇಕು. ಮಮ್ಮಿ 5 ಶುಕ್ರವಾರನ ವ್ರತ ಮಾಡ್ತಾರೆ. ಸೊ ನಾ ಹೋಗಿ ಪೂಜೆ ಮಾಡಿ ಉಡಿ ತುಂಬಿ ಬರಬೇಕು. ಅದನ್ನೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದ್ರೊಳಗೆ ಹಾಕೀನಿ. ಬರ್ರಿ ನೋಡೋಣ. ನಾನೀಗ ಮಮ್ಮಿ ಮನೆಗೆ ಹೊಂಟೀನಿ. ಮಮ್ಮಿ ಮನೆಗೆ ಹೋಗಿ ಪೂಜೆ ಮಾಡ್ಬೇಕು. ಸೊ ಇದು ಮಮ್ಮಿ ಮನೆ. ನೀವು ನೋಡಿರ್ಬೇಕು ನಂದು ಈ ಮನೆದು ಹಾಲು ಉಗ್ಸೋ ವಿಡಿಯೋ. ಸೊ ಇದು ವಿಡಿಯೋ ಇದೆಲ್ಲ ಮನೆ ಐಟಮ್ಸ್ ಇಟ್ಮೇಲೆ ಹೆಂಗೆ ಕಾಣಂತೈತಿ ಅಂತ ಹೇಳಿ ನೀವು ನೋಡ್ಬೋದು. ಮಮ್ಮಿ ಮಾರ್ನಿಂಗ ನಾನು ಮನೆಗೆ ಹೋಗೋಷ್ಟೊಳಗೆ ಹಿಂದೆ ಪರ್ದೆ ಅದು ಎಲ್ಲ ಹಾಕಿ ರೆಡಿ ಮಾಡಿದ್ರೆ. ಸೊ ನಾನು ಸೀರೆ ಉಡಿಸಿ ಲಕ್ಷ್ಮೀನ ಕೂಡಿಸ್ಬೇಕಿತ್ತು. ನೋಡೋಣ ಬರ್ರಿ ಮಮ್ಮಿ ಮನೇದು ಲಕ್ಷ್ಮಿ ಹೆಂಗೆ ಆಗ್ತೈತಿ ಅಂಥೇಳಿ. ಎಸ್, ಇದು ನಂದು ಔಟ್ಫಿಟ್. ಇದು ಮಮ್ಮಿದು ಸೀರೆ ಹೆಂಗಾಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಜೊತೆ ಇವತ್ತು ಪೂಜೆಗೆ ನನ್ನ ಮಗನೂ ಕುಂತಿದ್ದ. ನಾನು ಬುಕ್ ಓದೋ ಮುಂದೆ ಅವನು ಬಂದು ನನ್ನ ಜೊತೆ ಕುಂತು ಬುಕ್ ಓದ್ಯಾನ. ಅದು ವಿಡಿಯೋ ಇದ್ರೊಳಗೆ ಐತಿ.
ನೋಡೋಣ ಬರ್ರಿ. ಪರೀಕ್ಷಿಸಲು ಅವಳ ಮುಂದೆ ಮಾರುವೇಷದ ಮುನಿಗಳಾಗಿ ತ್ರಿಮೂರ್ತಿಗಳನ್ನು ಬಂದು ನಿಂತಾಗ ಅವಳಿಂದ ಆಧಾರದ ಸ್ವಾಗತ ಸಿಕ್ಕಿತು. ಆಗ ತ್ರಿಮೂರ್ತಿಗಳು, ನಾವೀಗ ಹಸಿವಿನಿಂದ ಬಳಲುತ್ತಿದ್ದೇವೆ, ನಮಗೆ ಹೊಟ್ಟೆಗೆ ಅನ್ನಾಹಾರ ಕೊಟ್ಟು ಬದುಕಿಸಬೇಕು, ಅದು ನಿರ್ಣಯ ರೀತಿಯಾಗಿ ನಮಗೆ ನೀನು ಉಣ್ಣಬಡಿಸಬೇಕಾದಾಗ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಜ್ಞಾನಪೂರ್ಣಂ ಬೆಳಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅನುದೀನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗೀರಿ ಜ್ಞಾನಪೂರ್ಣಂ ಬೆಳಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಜ್ಞಾನಪೂರ್ಣಂ ಬೆಳಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಉಡಿ ತುಂಬಕ್ಕೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರೆ ಭಾಳ ಹೆಲ್ಪ್ ಆಯ್ತು. ನಮ್ಮಮ್ಮ ನಂಗೆ ಉಡಿ ತುಂಬಕ್ಕೆ ರೆಡಿ ಮಾಡಿಟ್ಟಿದ್ದೆ. ನಾವು 21 ಮಂದಿಗೆ ಉಡಿ ತುಂಬಿವಿ, ನನ್ನನ್ನು ಹಿಡ್ಕೊಂಡ. ಮತ್ತು ಎಲ್ಲ ಮುತ್ತೈದೆಯರು ಒಟ್ಟಿಗೆ ಬಂದರು, ಹಾಗಾಗಿ ಎಲ್ರಿಗೂ ಒಂದೇ ಸಾರಿನ ಉಡಿ ತುಂಬಿದೆ. ಭಾಳ ಖುಷಿ ಆಯ್ತು. ಮತ್ತೆಲ್ಲರೂ ಕಾಡ್ಸಂತಿದ್ರು ಒಂದು ಒಡಪು ಹೇಳು ಅಂಥೇಳಿ. ನಾನು ಒಡಪು ಯಾವ್ದು ಹೇಳಿದೆ ಅಂದರೆ, ಎಳ್ಳು ಹೂವಿನ ಸೀರೆ, ಬೆಳ್ಳಿ ಕಾಲುಂಗುರ, ಒಳ್ಳೆಯವ್ರ ಮಗಳಂತ ಒಳ್ಳೊಳ್ಳೆ ನೋಡ್ತಾರೆ ಗಿರೀಶ್ವರ ಅಂಥೇಳಿ ಒಂದು ಒಡಪು ಹೇಳಿದೆ. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕುಂತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊಂಡೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.